ನನ್ನ ಫೇವರೇಟ್ ಲವರ್, ಮೊದಲನೇ ಲವರ್. ಚೇರ್ಗಳಿಲ್ದೆ ನಾನು ಅಮ್ಮ ನಿಂತ್ಕೊಂಡು ನಮ್ಮನ ಆಸೆ ಪ್ರಕಾರ ಇವತ್ತು ಹೋಗ್ತಾ ಇದೀವಿ. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನೀವೆಲ್ಲ ಆಲ್ರೆಡಿ ತಮ್ನೇಲ್ ಟೈಟಲ್ ನೋಡಿರೋ ಹಾಗೆ ಸರಿಗಮಪ ಲಿಟ್ಲ್ ಚಾಂಪ್ಸ್ ಪ್ರೋಗ್ರಾಮ್ ನಡೀತಾ ಇದೆ. ಅದಕ್ಕೆ ಇವರು ಹೋಗೋಣ ಅಂತ ಒಂದು ಇದು ಎಂಟ್ರಿ ಪಾಸ್ ಎಲ್ಲ ಇಸ್ಕೊಂಡ್ಬಂದಿದ್ದಾರೆ ನಮ್ಮಮ್ಮ. ಅದರಲ್ಲಿ ಡೈಮಂಡ್, ಗೋಲ್ಡು, ಸಿಲ್ವರ್ ಏನೇನೋ ಇರುತ್ತಲ್ವ, ಅದಕ್ಕೆ ಡೈಮಂಡ್ ಸಿಕ್ಕಿದೆ, ಬಾ ಮುಂದೆ ಕುತ್ಕೊಂಡು ನೋಡ್ಬೋದು ಅಂತ ಹೇಳಿ ನಮ್ಮನ ಆಸೆ ಪ್ರಕಾರ ಇವತ್ತು ಹೋಗ್ತಾ ಇದ್ದೀವಿ ಆ ಒಂದು ಶೋ ನೋಡೋಕ್ಕೆ. ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು, ಅಂದರೆ ಒಂದು ರಿಯಾಲಿಟಿ ಶೋನ ಲೈವ್ ಆಗಿ ನೋಡ್ತಾ ಇರೋದು. ಸೊ ಹಾಗೆ ನಿಮಗೂ ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಐ ಟ್ರೈ ಕ್ಯಾಪ್ಚರಿಂಗ್ ಸಮ್ ವೀಡಿಯೋಸ್, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನೋಡ್ತಾ ಇರಿ, ಮಿಸ್ ಮಾಡಿದೆ ಕೊನೆವರೆಗೂ. ಯಾರೆಲ್ಲ ಬರ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಒಬ್ವಿಯಸ್ಲಿ ಆ್ಯಂಕರ್ ಅನುಶ್ರೀ ಬರ್ತಾರೆ, ಡ್ಯಾಡೀಸ್ ಫೇವ್ರೇಟ್ ಅನುಶ್ರೀ, ನನ್ನ ಗಂಡನ ಲವರ್, ನನ್ನ ಫೇವರೇಟ್ ಲವರ್, ಮೊದಲನೇ ಲವರ್. ಡ್ಯಾಡಿಗೆ ಫುಲ್ ಇಷ್ಟ ಆಯಿತು ಅನುಶ್ರೀ ಆಗಿಂದನೂ. ಆ್ಯಂಡ್ ಈಗ ಹೋಗೋಣ, ಅಲ್ಲಿ ಹೋಗಿ ಸಿಗ್ತೀನಿ ಸರಿಗಮಪ ನಡೀತಾ ಇರೋ ಜಾಗದಲ್ಲಿ. ಓಕೆ, ಸಿಗ್ತೀನಿ, ಬನ್ನಿ. ಸಾಗರ ಚೇರ್ಗಳಿಲ್ದೆ ನಾನು ಅಮ್ಮ ನಿಂತ್ಕೊಂಡು ಉತ್ತರ ಕರ್ನಾಟಕ ಅಂದ್ರೆ ಗಂಡು ಮೆಟ್ಟಿದ ನಾಡು ಅಂತ ಹೇಳ್ತಾರೆ. ಅಂತ ಉತ್ತರ ಕರ್ನಾಟಕದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಉತ್ತರ ಕರ್ನಾಟಕಕ್ಕೆ ಉತ್ತರ ಅಂತ ಹೇಳಕ್ಕೆ ಇಷ್ಟ. ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ. ಮತ್ತೆ ನಮ್ಮ ಸರಿಗಮಪ ವಿಶೇಷವಾಗಿ ಹೇಳಬೇಕಂದ್ರೆ ಎಷ್ಟು ಪ್ರತಿಭೆಗಳು ಉತ್ತರ ಕರ್ನಾಟಕದಲ್ಲಿ. ಸುನೀಲ, ಜ್ಞಾನೇಶ, ಜಯಲಕ್ಷ್ಮಿ ಇವರೆಲ್ಲರೂ ಉತ್ತರ ಕರ್ನಾಟಕದ ಪ್ರತಿಭೆಗಳು. ಮತ್ತೆ ಇಲ್ಲಿನ ಜನ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ, ಕಾರ್ಯಕ್ರಮವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಡು ಅಂದ್ರೆ ಇರಬೇಕು ಪರ್ಫೆಕ್ಟ್ ತಾಳ ಮತ್ತೆ ಪರ್ಫೆಕ್ಟ್ ಶಿಲ್ಪಿ. ಹಾಡು ಅಂದ್ರೆ ಇರಬೇಕು ಪರ್ಫೆಕ್ಟ್ ತಾಳ ಮತ್ತೆ ಪರ್ಫೆಕ್ಟ್ ಮ್ಯೂಸಿಕ್ ರಿಯಾಲಿಟಿ ಶೋ ಅಂತ ಸರಿಗಮಪ ಅಧಿಪತಿ ನಿಂತ್ಕೊಂಡು ನೋಡ್ತೀನಿ.
ಸೆಟ್ ಆಗುತ್ತೆ ಬನ್ರಿ ನಮಗೂ ಸೆಟ್ ಆಗುತ್ತೆ ಬನ್ರಿ. ನಂಗೂ ನಿಮ್ಗೂ ಸೆಟ್ ಆಗುತ್ತೆ, ನಂಗೂ ನಿಮ್ಗೂ ಅಂತಂದ್ರೆ ನೀವು ಮಾತ್ರ ಅವಾಗಲೂ ಸೆಟ್ ಆಗಲ್ಲ ಅಂತ ಹೇಳಿ ನಾನು ಬೇರೆ ಜೊತೆ ಸೆಟ್ ಆದ್ಮೇಲೆ ಈಗ ನೀವು ಹೇಳ್ತಿದ್ದೀರಲ್ಲ ಸರ್ ಇದನ್ನ. ನಿಜವಾಗ್ಲೂ ಸೆಟ್ ಮಾಡ್ಕೊಂಡಿದ್ದು ಅದಕ್ಕೆ ನಾನು ಮೊದಲೇ ಸೆಟ್ ಆಗ್ಬಿಟ್ಟು ಈ ಕಡೆ ಸೆಟ್ ಆಗ್ಬಾರ್ದು ಫಿಟ್ ಆಗ್ಬಿಟ್ಟು ಸಂಗೀತದ ಗುರುಗಳು ನಮ್ಮರೊಳಗೆ ರಾಜೇಶ್ ಕೃಷ್ಣನ್ ಇನ್ನೂ ಎಷ್ಟು ಚೆನ್ನಾಗಿ ಸೆಟ್ ಮಾಡಕತ್ತಾರ. ಸೆಟ್ ಮಾಡೋ ಒಂದು 10 ನಿಮಿಷ. ಈಗ ನಮಸ್ಕಾರ ಗಂಗಾವತಿ. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸದೇ ಅವರಿಗೆ ಆಹಾರ ಅಂದ್ರೆ ಬಹಳ ಇಷ್ಟ. ನನ್ನ ಅವಶ್ಯಕತೆ ನನಗೂ ಹಾಗೆ ಏನೇ ಟೇಸ್ಟ್ ಮಾಡಿದ್ದಾರೆ ರೊಟ್ಟಿ ಫುಟ್ಟಿ ಪುಡಿ ಸರಿಗಮಪ ಲಿಟಲ್ ಚಾಂಪ್ಸ್ 2026 ನ ಆಲ್ ಚೋಟಾ ಸುನಾ ಫಸ್ಟ್ ಆಫ್ ಆಲ್ ನಮಸ್ಕಾರ ಗಂಗಾವತಿ. ಹೆಂಗಿದ್ದೀರಿ ಎಲ್ಲರೂ? ಇಲ್ಲಿ ನಾನು ಬಹಳ ಸಲ ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಅಕ್ಕ. ಇಲ್ಲಿ ಬಂದು ಬಹಳ ಖುಷಿ ಆಗುತ್ತೆ ನನಗೆ ಇಷ್ಟು ಜನ ನೋಡಿ. ಅದು ಝೀ ಕಡೆಯಿಂದ ಬಂದು ಬಹಳ ಖುಷಿ ಆಗುತ್ತೆ. ಒಂದ್ಸಲಿ ಜೋರ ಚಪ್ಪಾಳೆ ಬರ್ಬೋದ ಎಲ್ಲರೂ? ಕರೆಕ್ಟ್ ಆಗಿ ಮಾತಾಡ್ತಾರೆ. ಮಾತಾಡೋ ಉತ್ತರ ಕರ್ನಾಟಕದ ಹೈದ ಚೆನ್ನಾಗಿದ್ದಾರೆ ಎಲ್ಲ ಕಣೋ. ಅವರೆಲ್ಲ ನಿನ್ ಫ್ಯಾನ್ಸ್ ಅಂತೆ. ಫ್ಯಾನ್ಸ್ ಅಂದ್ರೆ ಏನು ಅಂತ ಗೊತ್ತಾ ನಿಂಗೆ? ಏನು ಅಂದ್ರೆ ನನ್ನ ಫ್ರೆಂಡ್ಸ್ ಅದು ಫ್ರೆಂಡ್ಸ್. ಓಹೋ, ಫ್ಯಾನ್ಸ್ ಅಲ್ಲ ಫ್ರೆಂಡ್ಸ್ ಅಂತೆ ಜಿಷ್ಣುದು. ಎಲ್ಲರೂ ಜಿಷ್ಣುಗೆ ಹಾಯ್ ಹೇಳಿ ಫ್ರೆಂಡ್ಸ್. We love Jishnu, we love Jishnu, we love Jishnu. ನೀ ಹೇಳು. ನಮ್ಮ
ಇಷ್ಟು ಇದನ್ನಲ್ಲ ಹಾಡು ಹೇಳಕ್ಕೆ ತಿಂಡಿ ಹೌದು ತಿಂಡಿ ಬೇಕು ಕೇಳೋ ಏನ್ ಬೇಕಾದ್ರೆ ಕೇಳು ಇಲ್ಲಿ ಕೊಡ್ತಾರೆ ಎಲ್ಲ ಫೇಮಸ್ ಅಲ್ಲ ನಿನಗೆ ಇಷ್ಟ ಅಲ್ಲ ತಿನ್ನೋದು ಸಾರಿ ಎಲ್ಲೋದ್ರು ನನ್ನ ಅಮ್ಮನ ಚೇರ್ ಸಿಕ್ತು 12 ಗಂಟೆವರೆಗೂ ಕೊಡ್ತೀಯಾ ನಾನು ತೋರಿಸ್ತೀನಿ ಮಮ್ಮಿ ನೋಡಿ ಅಡಿಸ್ತಾರೆ ಇಲ್ಲಿರುವಂತಹ ಎಲ್ಲ ಡಿವೋರ್ಸ್ ಅಭಿಮಾನಿಗಳಿಗೋಸ್ಕರ ಕಾಟೇರ ಚಿತ್ರದ ಪಸಂದಾಗವನೆ ಹಾಡನ್ನ ಹಾಡಲಿಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ದಾವಣಗೆರೆಯ ಜೀವಿಕಾ ಹಾಗೂ ಬಳ್ಳಾರಿಯ ಮಾನ್ಯತಾ. ಕೇಳಿಸ್ತಿಲ್ಲ ಅಂತ ಇದೆ. ಮೇಡಮ್ ಏನ್ ಬರ್ತಿದ್ದೀರಾ ನೀವು? ಹಂಸಲೇಖ ಸರ್ ಅಂತ ಬರ್ದಿದ್ದಾರೆ. ಅದನ್ನ ಕೈಯಿಂದ ಮುಟ್ಟಿ ಆಕೆ ಹೇಳಿದ್ದಾರೆ. ಅವ್ರು ಎಲ್ಲೂ ನೋಡಿಲ್ಲ. ಕರೆಕ್ಟಾ ಮೇಡಮ್? ಓಕೆ, ನಿಮ್ಗೆ ಏನಾದ್ರು ಬರಿಬೇಕಂತ ಆಸೆ ನೀವು ಬರೀರಿ ಮೇಡಮ್. ತಗೊಳ್ಳಿ. ಬೆಳ್ಳೂರಿನ ಕೃಷ್ಣ ಏನ್ ಗಲಾಟೆ? ಓಕೆ, ಅಲ್ಲ ಈಗ ನಿಂದು ಏನು 5.5 ಅಲ್ಲ 6 ವರ್ಷದ ಒಂದು ಹುಡುಗನಿಗೆ ಇಷ್ಟು ಸಾವಿರಾರು ಜನರ ಮುಂದೆ ಹಾಡು ಹಾಡೋದಕ್ಕೆ ಎಷ್ಟು ಧೈರ್ಯ ಇರಬೇಕು ತಾನೆ. ಆ ಧೈರ್ಯಕ್ಕೆ ಒಂದು ಮೆಚ್ಚುಗೆಯ ಚಪ್ಪಾಳೆ ಬರಬೇಕು. ಜಿಷ್ಣದ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದಾಳೆ ನಮ್ಮಮ್ಮ. 11:30 ರಾತ್ರಿಲಿ ಇಡ್ಲಿ ತೊಗೊಂಡು ಮಿರ್ಚಿ ತೊಗೊಂಡು ತೋರ್ಸಮ್ಮ. ನೀನು ಇಡ್ಲಿ ಯಾಕೆ ಮುಚ್ಚಿಟ್ಕೊಳ್ತಿದ್ಯಾ? ಕೂಡಕ್ಕಾಗದೆ 1 ಗಂಟೆವರೆಗೂ ಕುತ್ಕೊಂತೀನಿ ಅಂದು ಸರಿ ಹೋಗಪ್ಪ ನೋಡಿ ಬಂದ್ಲು ನಮ್ಮಮ್ಮ. ಹೊಡಕ್ ಹೋಗುದು ನನ್ನ ಗಂಡನ ಲವರ್ ಅಂತ ಹೋದೆ, ಆಗ ಸಿಗಲೇ ಅಲ್ಲ. ಗೋಲ್ಡನ್ ಟಿಕೆಟ್ ತಗೊಂಡೆ. ಅದನ್ನ ನೋಡಿದ್ರೆ ಮುಂದಕ್ಕ ಬಿಡಂಗಲ್ಲ, ಜನ ನುಗ್ಗುತ್ತಾರೆ. ಯವ್ವ ಇಡ್ಲಿ ತಿಂದು ಇಡ್ಲಿ ತಿಂದ್ ಮಕ್ಕಳ ಅಷ್ಟೇ.